ಅಜ್ಜವರು. ಲಂಬಾಣಿ ಜಾತಿಗೆ ಲಿಂಗ ಪೂಜೆ ಕೊಟ್ಟವ್ರು ಯಾರು? ಪೂರ್ಣಾನಂದ ಅಜ್ಜವ್ರವ. ಅವ್ರು ಯಾಕೆ ಕೊಟ್ರು ಹೇಳ್ರಿ? ಅವರು ಮಾಡುವ ಕೆಲಸ ಎಂತ ಗೊತ್ತದನ. ಅವ್ರು ಏನು ಮಾಡ್ತಿದ್ರು ಅಂದ್ರ ನಿತ್ಯಲು ಕಟ್ಟಿಗೆ ಮಾಡ್ತಿದ್ರು, ಕೆರೆ ಮಾಡ್ತಿದ್ರು. ಯಾರು? ಲಂಬಾಣಿ ಜನ. ಅವ್ರಿಗೆ ಹೇಳಿದ್ರು, ತಮ್ಮ ನೀನು ಈಶ್ವರ ಪೂಜೆ ಮಾಡು, ನಿನ್ನ ಪುಣ್ಯ ಬರ್ತಂತ ಒಬ್ಬ ಶಿವಪ್ಪ ಅಂತ ಕೊಟ್ಟರು. ಕೊಟ್ಟಾಗ ಅವ ಏನ್ ಕೆಲಸ ಮಾಡ್ತಿತ್ತು ಗೊತ್ತೈತೇನ್ರಿ? ಅವ ಏನ್ ಮಾಡ್ತಿದ್ದ? ಕೆರೆ ಮಾಡ್ತಿದ್ದ, ಕಟ್ಗಿ ತರ್ತಿದ್ದ, ಮೋಸನ ಮಾಡ್ತಿದ್ದ. ಅವಾಗ ಅವ ಏನ್ ಮಾಡ್ತಿದ್ದ? ಸೆರೆ ಬಟ್ಟಿ ಹಾಕಿ ಇದ್ರಿಗೆ ಬರುವಾಗ ಪೋದರ್ ಗಾಡಿ ಇದ್ರ ಬಂತು, BS ಗಾಡಿ. ಅವ ಹೆಂಗಿದ್ದ? ಒಳ್ಳ ರುದ್ರಾಕ್ಷ ಹಾಕಿದ್ದ, ಕಣ್ತು ಭಸ್ಮ ಹಚ್ಚಿದ್ದ, ಮತ್ತು ಕೂಡ ಅಗದಿ ಕೊಳ್ಳ ಗುಣಗಳಿ ಕಟ್ಕೊಂಡನ. ಹೋಗಿ ಮನೆಗೆ ಹೋಗ್ಬರ್ಬೇಕಂತ ಬರ್ಕೊಡ್ದ ಒಬ್ಬ ರೈತ ಅಲ್ಲಿ ಬಂದನ. ಕೆರೆದ ಮಾರುವಲ್ಲಿ, ಕೆರೆದ ಅಡಿಗೆ ಮಾಡ್ತಾರಲ್ಲ ಅಲ್ಲಿ ಕುಗ್ಸೋಲ್ಲಿ ಬಂದ. BS ಯಾರನ್ನ ಹಿಡ್ಕೊಂಡ? ರೈತನ ಹಿಡ್ಕೊಂಡ ಮೈ ಹೋಗ್ತಾನ. ನಾ ಮಾಡಿಲ್ರಿ, ಅಲ್ಲಿ ಹೋಗ್ಲಿಲ್ಲ. ಅವ ಮಾಡಿದೆ, ಅವ ಹಣಿನಾಗ ಇವತ್ತೈತಿ, ಒಳ್ಳಾಗ ರುದ್ರಾಕ್ಷ ಐತಿ, ಗುಣಗಡ್ಗೈತಿ, ಅವ ಮಾಡ್ತಾನೆ, ನೀನ ಮಾಡಿರ್ತೇವೆ ಮೈ ಬರ್ದು ಬಿಟ್ರು. ಅವ ಅಂದ, ಇದು ಬೇಡ ಬೇಡ ತಿಳ್ಕೊಂಡು ಅಷ್ಟು ಬಿಟ್ಟು ನೌಕರಿ ಅರ್ಜಿ ಹಾಕಿದ. ಅವಾಗೇನಪ್ಪ ಕನ್ನಡ ಶಾಲೆ ಮಾಸ್ತರ್ ನೌಕರಿ ಬಂತು. ಅವಂಗ ಇಬ್ರು ಹೆಣ್ರಿ. ಅವ ಒಬ್ಬಾಕಿ 13 ಹಡ್ದ, ಒಬ್ಬಾಕಿ 12 ಹಡ್ದ. 23 ಮಕ್ಕಳದ ಅವಂಗ. ಬೇಕಾದ್ರೆ ಹೋಗಿ ನೋಡಿದ್ರಿ ನೀವು, 25 ಮಕ್ಕಳ. ಅವ ಅನುಷ್ಠಾನ ಮಾಡ್ತಿದ್ದ. ಮತ್ ಶಾಸ್ತ್ರ ಹೇಳ್ತಿದ್ದ. ಅವ್ರು ಸ್ವಸ್ಥರ ಶಾಸ್ತ್ರ ಹೇಳ್ತಾರ. ನೀವು ಬಾಳ 4 ಮಕ್ಕಳು ಹಿಡಿದಿಲ್ಲ ನೀವು. 24 ಮಕ್ಕಳದನ್ನು ಹೋದ್ ಸಂತಕ್ಕೊಮ್ಮೆ ಹೌದಪ್ಪ ಸತ್ಯನ ಅಂತಾರ ಅವ್ರು. ಯಾಕೆ? ನಮ್ಮನ್ನ ಸೇವಾ ಮಾಡ್ಯಾರ ಅವ್ರು. ಇದು ಯಾರ ಆಶೀರ್ವಾದ? ಯಾಕೆ ನೀವು ಶ್ರೀಮಂತಿಗೆ ಬರ್ಬೇಕಾದ್ರೆ ಏನು? ಖಾನಾಪುರ ತಾಂಡ್ಯದೊಳಗ ಸರಸ್ವತಿ ನಗರ ಅಂತ ಇರ್ತಾರ, ಎಲ್ಲರೂ ಮಾಡಿ ಹಾಕ್ಯಾರ. ನೀವು ಯಾರಿಂದ ಇಷ್ಟ ಅಂದ್ರ ಸದ್ಗುರು ಪೂರ್ಣಾನಂದ ಅಂತವನಿಂದ ಆಗ್ಯಪ್ಪ ಅಂತ ಹೇಳ್ತಾರ. ಹೌದನೇ? ನಮ್ಮನ್ನ ಈರು ಸರ್ವ ಧರ್ಮದ ತಂದ್ರಲ್ರಿ. ಹೇಳ್ರಿ, ಲಿಂಗಾರ್ಚನೆ ಕೊಟ್ಟವ್ರು ಯಾರು? ಪೂರ್ಣಾನಂದ ಅಂತವ್ರು. ನಾವು ಸೋಮನ ಕಬ್ಬದ ಹರ ಅಂತಿದ್ದಿಲ್ಲ, ಶಿವ ಅಂತಿದ್ದಿಲ್ಲ. ನಮ್ ತಿರ್ಕಾಲದೊಳಗ ಸಪ್ತ ಹಚ್ಚಿದ್ರು. ಸಪ್ತ ಇತ್ತು ಪೂರ್ಣಾನಂದ ಕೈಯ, ತಂಬೂರಿ ಒಂದು ಕೈಯಾಗ, ಜಾಸ್ತಿ ಒಂದು ಕೈಯಾಗ. ಅವಾಗ ಒಬ್ಬ ಮುದುಕನ ಕರ್ಕೊಂಡು ಶಿವಾಯಣ ಮಣ್ಣಂದ್ರ, ಯಪ್ಪ ಶಿವಾಯಣ ಮಣ್ಣಾಕ ಬರುದು ನನಗ 10 ಮಾರು ಕಡಿಯಕೊಂತೀನಿ ಅಣುದ್ರು ಅಂದವ. ಹಣ್ಣು ಅಂದ್ರ ಅಯ್ಯಯ್ಯೋ ಎಡವ, ಅಯ್ಯಯ್ಯೋ ಎಡಮ ಅಂದ. ಶಿವಾಯಣ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಪಾಪ ಹೋಗಿದ್ದಿಲ್ಲ ಒಂದು. ಇದು 3ನೇ ತಲೆ. ಇದು 1ನೇ ತಲೆಗೆ ಶಿವಾಯಣ ಯಾರು ಒಂದಿಲ್ಲ. 2ನೇ ತಲೆಗೆ ಬರೇ ಶಿವಾಯಣ ಬಂತು. 3ನೇ ತಲೆ ಜಪ ಮಾಡಕ್ ಹಾಕ್ತವ್ರಂದ್ರ ಇದು ಪೂರ್ಣಾನಂದ್ರ ಇದ್ದಾಗ ಒಂದ್ ತಲೆಗಿತ್ತಿ, ನಡುಕ್ ಒಂದ್ ತಲೆಗೆ. ಇದು 3ನೇ ತಲೆಗೆ ಬರುದು ಶ್ರದ್ಧಾನಂದಪ್ಪಂದು. ಯಾಕೆ ಇದನ್ನ ಹೇಳ್ತೇನೆ ಅಂದ್ರ, ನಮ್ಮನ್ನ ದಾರಿ ತಂದವ್ರು, ನಮ್ಮನ್ನ ಇಲ್ಲಿ ಕುಂಡ್ರಿಸ್ತವ್ರು ಯಾರು ಅಂದ್ರ ಸದ್ಗುರು ಪೂರ್ಣಾನಂದ ಅಜ್ಜವರು, ಶ್ರದ್ಧಾನಂದಪ್ಪ. ನೆನಪಿಟ್ಕೊಂಡು ಇದು ನಮ್ಮ ಸತ್ಯ. ಇದು ನಾವ್ ಎಲ್ಲಾರು ಹೋದ್ರು ಕೂಡ ನಾವು ಐನಾರು ಅಂತ ಹೇಳ್ತಾರ, ಈರ್ ಸೈವ ಧರ್ಮ ಅಂತ ಹೇಳಿದ್ರ ಅವ್ರ ಕೊಳ್ಳ ಒಂದು ಗುಣಗಳಿಗಿರಂಗಿಲ್ಲ, ರುದ್ರಾಕ್ಷಿ ಇರಂಗಿಲ್ಲ. ನಾವ್ ಯಾರು ಹಿರೇಮಠ ಸ್ವಾಮಿಗಳು ಅಂತಾರ. ನಾವ್ ಯಾಕೆ ಇದನ್ನ ಹೇಳ್ತೀನ ಅಂದ್ರ, ಅನುಷ್ಠಾನ ಮಾಡೋರು ಈ ಸೊಮಡು ಕಪ್ಪಂದ್ ನೋಡ್ಬೇಕು. ಎಷ್ಟು? 3 ತಾಸು ಜಪ ಮಾಡ್ತೀರಿ ನೀವು. 1 ತಾಸಲ್ಲ, 2 ತಾಸಲ್ಲ, 3 ತಾಸು ಜಪ ಮಾಡ್ತಿರಲ್ಲ. ಇದನ್ನ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರ, ಯಾರು ಲಿಂಗಾರ್ಚನೆ ಮಾಡ್ತಾರೋ, ಯಾರು ಕೊಳ್ಳ ರುದ್ರಾಕ್ಷ ಹಾಕ್ತಾರೋ, ಯಾರು ಗುರುವಿನ ಪೂಟ ಪೂಜೆ ಮಾಡ್ತಾರೋ, ಯಾರು ಗುರುವಿನ ಪಾದೋದಕ ತಗೊಂತಾರೋ, ವಿಭೂತಿಯನ್ನು ಭಸ್ಮ ಯಾರು ಹಚ್ತಾರ ಅವರಲ್ಲಿ ಏನಿಲ್ಲ ಅಂದ್ರೆ ಶಿವ ಇದ್ದಲ್ಲೇ ಬರ್ತಾನ. ಇದು ಶಿವನ ಕಾರ್ಯಕ್ರಮದ. ಶ್ರದ್ಧಾನಂದಪ್ಪ ಅವ್ರು ಹೇಳ್ಯಾರ, ಯಾರು ಜಪ ಮಾಡ್ತಾರ ನೋಡೋರು ಮನೆಯೊಳಗ ಒಳ್ಳೇದಾಗ್ತದ ತಿಳ್ಕೊಂಡು ಕೋಟಿ ಜಪಿತ್ನ ಕಾರ್ಯಕ್ರಮ ಏನಂದ್ರೆ ನಾಮಸ್ಮರಣೆ ಮಾಡ್ರಿ. ಇಲ್ಲಿ ನಿನ್ನೆ ಮುಂಜಾನೆ ಹೋಳಿಗೆ ಮಾಡುವಾಗ ಎಲ್ಲರೂ ಓಂ ನಮ ಶಿವಾಯ ಅಂತಿದ್ರು. ಓಂ ನಮ ಶಿವಾಯ ಅನ್ನಬೇಕಾದ್ರೆ ಅದು ಬಹುಜನ್ಮದ ಪುಣ್ಯ. ಕೋಟಿ ಜಪೇಜ್ನೆಲ್ಲ 10 ಕೋಟಿ ಜಪ ಆಗತ್ತೆ ಸೋಮನ ಕಬ್ಬದ ನನಗೆ ಗೊತ್ತೈತಿ. ಯಾಕಂದ್ರ ಹಗಲಿ ರಾತ್ರಿ ಕೂಡ ಜಪ ಮಾಡ್ತೀರಿ. ಅದು ಅಲ್ಲದೆ ನಿಂತು ಸಪ್ತ ಹಚ್ಚಿರಿ. ಇಲ್ಲಿ ನಿಂತು ಸಪ್ತ ಹಚ್ಚಿರಿ. ನೀವು ಯಾರು ಮಾಡ್ತಾರಂತ ಕೇಳಿದ್ರ ಸಿದ್ಧಾರೂಢ ಅಜ್ಜವ್ರು ಮಾಡಿದಾಗ ಅದು ಮಲ್ಲಯುದ್ಧ ಮಾಡ್ತಿದ್ರು. ಅದನ್ನ ನೋಡಿ ಪೂರ್ಣಾನಂದರು ಈ ಲೋಕ ಉದ್ಧಾರ ಆಗಲಿ, ಎಲ್ಲಾ ಜೀವ ಉದ್ಧಾರ ಆಗಲಿ ತಿಳ್ಕೊಂಡು ಹಗಲಿ ರಾತ್ರಿ ಕೂಡ ಜ್ಯೋತಿಯನ್ನು ಕಾದು ಆ ನಾಮಸ್ಮರಣೆಯನ್ನ ತಂಬೂರಿ ತಗೊಂಡು ಏಕವಾಗಿ ನಾಮಸ್ಮರಣೆ ಮಾಡ್ತಿರಲ್ಲ. ಇದು 1 ದಿವಸ ಅಲ್ಲ, 2 ದಿವಸ ಅಲ್ಲ, ಇದು 55 ವರ್ಷ ಆಗತ್ತೆ. ಒಂದು ಸನೇಕ ಎಷ್ಟ್ರಿ 57 ವರ್ಷ ಆತಂತ. ಅದಕ್ಕಾಗಿ ನಿಮ್ದೆಲ್ಲವೂ ಪುಣ್ಯ. ಮತ್ತೊಂದು ನೀವು ಕೆಲಸ ಚಲೋ ಮಾಡ್ರಿ. ಏನ್ ಮಾಡ್ರಿ ಅಂದ್ರ,
ನಿಮ್ಮ ಮನಸ್ಸು ಯಾರ ಕಡೆ ಇತ್ತಂದ್ರೆ ನಾ ಹೇಳ್ತೇನೆ ನಿಮಗೆ, ಶ್ರದ್ಧಾನಂದಪ್ಪನ ಬಿಟ್ಟು ಯಾರ ಕಡೆ ನಿಂತಿಲ್ಲ ಸುಮ್ಕಪ್ಪ ಮನಸ್ಸು. ಶ್ರದ್ಧಾನಂದಪ್ಪ ಅಂದ್ರೆ ಪಂಚ ಪ್ರಾಣ ನಿಮಗೆ. ಇವತ್ತು ವಾರಕ್ಕೊಮ್ಮೆ ಹೋಗಿ 2 ದಿನಕ್ಕೊಮ್ಮೆ ಹೋಗಿ ಅವ್ರನ್ನ ಎಂದ ಕಂಡೇನೋ ಎಂದ ಭೇಟಿಯಾದನಂತ ಅವ್ರು ಅಂತಿದ್ರಿ, ನೀವು ಅಂತೀರಿ. ಅವ್ರು ಹೇಳ್ತಾರಂದ್ರ ಅವರು ಲಿಂಗದೊಳಗಾಗೋ ಮಟ್ಟನ ನಮ್ಮೂರಪ್ಪ, ನಮ್ಮೂರೈತಲಪ್ಪ, ನಮ್ಮೂರೈತಲ ಅಂತ ಯಾವ ರೀತಿಯಪ್ಪ ಅಂದ್ಕೂಲೆ ನಮ್ಮೂರು ಸೋಮನಕಪ್ಪ ಅಂತ ಹೇಳಿ ಹೊತ್ತು ಬೇರೆ ಎಲ್ಲಿ ಸೋಮನಕಪ್ಪದವ್ರು ಬಂದ್ರು ಅಂದ್ರೆ ಅಷ್ಟು ಪ್ರೇಮ. ಅವಾಗ ಅವ್ರ ಶರೀರ ಎಲ್ಲಿ ಇತ್ತಂದ್ರ ಚಿಕ್ಕಲಗಲಿಗಿರ್ಬೋದು, ಆದ್ರೆ ಅವ್ರ ಮನಸ್ಸಲ್ಲಿ ಇತ್ತಂದ್ರ ಸೋಮನಕಪ್ಪದಾಗ ಐತಿ. ನನಗೆ ನಿಮಗೊಂದು ಸತ್ಯ ಹೇಳ್ಬೇಕಾದ್ರೆ, ನಿಮಗ ಖರೆ ಹೇಳ್ಬೇಕಾದ್ರೆ, ನಮ್ಮಪ್ಪ ಶಿವಾನಂದ್ರ ಶಿಷ್ಯ. ಶಿವಾನಂದ್ರ ಶಿಷ್ಯ ಬೆಳಗಿನ ಗದ್ದಿಗೆ ಒಳಗೆ ಐತಲ್ರ ಮೂರ್ತಿ, ಪೂರ್ಣಾನಂದ್ರ ಗದ್ದಿಗೆ ಒಳಗ. ಆ ಮೂರ್ತಿ ಏನೈತಂದ್ರ ಒಬ್ಬನ ಬಂದಂತ ಪ್ರಕಾಶ ನಕ್ಷ ಅಂತದ, ಪಕ್ ನಗ ಹಚ್ಚಂತ ಯಾರೋ ಬಂದ್ರೆ ಗಪ್ಪ ಆಗ್ತದೆ. ಯಾಕೆ ನಿಕಟ ಸಂಬಂಧ ಇರ್ತದ. ನಾ ಈ ಕಾರ್ಯಕ್ರಮ ಬರ್ಬೇಕಾದ್ರ ನಾನು ಮನಸ್ಸು ಮಾಡಿದ ಬೆಳಗ್ಗೆ ಜಾಗದಲ್ಲಿ ಕನಸಿನ್ಯಾಗ ಶ್ರದ್ಧಾನಂದಪ್ಪರು ಬಂದು ನನ್ನ ಮಾಲಿ ಹಾಕಿ ನೀನು ಸೋಮನಕಪ್ಪಕ್ಕೆ ಹೋಗಪ್ಪ ಒಂದು ತಿಂಗಳ ಸೇವೆ ಮಾಡಿದ ಅಂತ ಹೇಳಿದವರು ಯಾರು? ಸದ್ಗುರು ಶ್ರದ್ಧಾನಂದಪ್ಪ ಅವರು. ನಾನು ಪ್ರಮಾಣವಾಗಿ ಹೇಳ್ತೀನಿ, ಸಾಕ್ಷಿ ಹೇಳ್ತೀನಿ. ಯಾಕಂದ್ರೆ ನೆನೆಸಿದವ್ರ ಮನಸ್ಸಿನಾಗ ಪರಮಾತ್ಮ ಬರ್ತಾನ. ಇದನ್ನೆಲ್ಲ ಮಾಡೋಣಪ್ಪ ಶಾಸ್ತ್ರಿ, ಬಿಡುದು ಬೇಡ, ಏನೋ ಆಗ್ಲಿ ಇದು ಜೀವನದ ಹುಟ್ಟೇವು, ನಾವು ಒಟ್ಟ ಜಪಾರ ಮಾಡೋಣ, ಒಟ್ಟು ಕುಂತ ಶಿವಾನ ಮಾಡೋಣ ಅಂತೇಳಿ ನಮ್ಮ ಅಭಿನವ ಶಿವಾನಂದದ್ರು 4 ಹೆಸರು. ಮಲ್ಲೇಕ ಬರುವಾಗ ರಾಮಾನಂದ ಅಜ್ಜ ಅಂತ ಹೆಸರು. ಏನಂತಿದ್ರು ಅವ್ರಿಗೆ? ರಾಮಾನಂದ ಅಜ್ಜ ಅಂದ್ರು. ಆ ನಂತರ ಶ್ರದ್ಧಾನಂದಪುರ ಏನಿತ್ತು? ನೀಲಲೋಹಿತ ಅಂತಿತ್ತು. ನೀಲಲೋಹಿತ ಅಂತ ಶ್ರದ್ಧಾನಂದ ಬಿಟ್ರು. ಕುಳಿಯರ್ ಕ್ರಾಸ್ನ್ಯಾಗ ನೀನು ನೀಲೋಹಿತಲ್ಲಪ್ಪ, ಶಿವಲೋಹಿತ ಮಹಾಸ್ವಾಮಿ ಅಂತ ಹೇಳಿ ಸಿದ್ದೇಶ್ವರಪ್ಪ ಯಾರು ಹೇಳ್ತಾರೆ ಇಂಥ ಹೆಸರು. ಆ ನಂತರ ಶಿವ ಯಾವಾಗ ಸುಮನಕಪ್ಪ ಬಂದು ಹರಳಕಟ್ಟಿಯ ಮಹಾತ್ಮರು ಬಂದಂದ್ರು, ನೋಡಪ್ಪ ನಮ್ಮ ವಂಶ ಪರಂಪರೆ ಇರ್ಲಿ, ಮಗ ಸತ್ರ ತಾಂತಿ, ತಾನ್ ಸತ್ರ ಮಗ, ನಮ್ಮ ಶಿವಾನಂದ ಬೈಲಪ್ಪ ಇದು, ನಿನಗೆ ಅಭಿನವ ಶಿವಾನಂದ ಅಂತ ಹೆಸರಿಟ್ಟವರು ಅವ್ರು ಕಟ್ಟಪ್ಪ. ಹೌದಲ್ರಿ? ಅವ್ರು ಹೇಳಿದ್ರು ಅಪ್ಪ ಅವರು, ಏ ಶಾಸ್ತ್ರಿ, ಈ ಸೋಮನಕಪ್ಪ ಬಿಡುದು ಬೇಡ, ನಾವು ಇದು 1 ವರ್ಷ ಯಜ್ಞೆ ಮಾಡೋಣ, ಶಬರಿ ಕೊಳ್ಳೋದು ಬೇಡ, ಯಾಕೆ ಕೊಳ್ಳೋದು ಬೇಡ, ಅಪ್ಪ ಅವ್ರ ಮಠ ಐತಿ, ಬಂದಾರ ಬರ್ಲಿ, ಬಿಟ್ಟಾರ ಬಿಡ್ಲಿ, ನಾವರ ಕುಂತ ಜಪ ಮಾಡೋದ ಅಂದ್ರು. ಅವ್ರೇನು ಸಂಕಲ್ಪ ಮಾಡಿ ಬಿಟ್ಟಿಲ್ಲ ಗೊತ್ತಿಲ್ಲ. ನೀವು ಅದಕ್ಕಿಂತ 10 ಪಟ್ಟು ನಮ್ಮ ಗೌರವ ಕೊಟ್ರಿ, ಮರ್ಯಾದೆ ಕೊಟ್ರಿ, ಇಂಥ ಸತ್ಕಾರ ಒಳ್ಳೇದು ಮಾಡಿ ಅಂತ ತಿಳ್ಕೊಂಡು ನಿಮ್ಮ ಸೋಮನಕಪ್ಪದ ಸದ್ಭಕ್ತರಿಗೆ, ಸುತ್ತಮುತ್ತ ಗ್ರಾಮ ಸದ್ಭಕ್ತರಿಗೆ ನಾನು ಭಕ್ತಿಯಿಂದ ನಮಸ್ಕಾರ ಮಾಡಿ ನಾನು ಮಾತನ್ನು ಮುಗಿಸಿದ್ದೇನೆ.